ಹಿಟ್ ಡಿಪಾರ್ಟ್ಮೆಂಟಲ್ಲಿ ಬಂದಂತಹ 3ನೇ ಕೇಸ್ ಇದು. ನೋಡಿದಾಯ್ತು ಚಿತ್ರಣ, ಹೇಳ್ತೀನಿ ನನಗೇನು ಅನ್ನಿಸ್ತು ಅಂತ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಅರ್ಜುನ್ ಸರ್ಕಾರ್ ಒಬ್ಬ ಅಗ್ರೆಸಿವ್ ಪೊಲೀಸ್ ಆಫೀಸರ್. ಅವ್ರಿಗೆ ಬೇರೆ ಬೇರೆ ಜಾಗಗಳಲ್ಲಿ ಒಂದೇ ರೀತಿಯಲ್ಲಿ ಕೊಲೆಗಳಾಗ್ತಾ ಇರ್ತಕ್ಕಂಥ ಕೇಸ್ಗಳು ಸಿಗ್ತವೆ. ಅದನ್ನು ಯಾರು ಮಾಡ್ತಾ ಇದ್ದಾರೆ, ಯಾತಕ್ಕೆ ಮಾಡ್ತಾ ಇದ್ದಾರೆ, ಇದು ಇದರ ಒನ್ಲೈನ್ ಸ್ಟೋರಿ. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಅರ್ಜುನ್ ಸರ್ಕಾರ್ ಬಗ್ಗೆ ಬರ್ಕೊಂಡಿರ್ತಕ್ಕಂಥ ರೀತಿ, ಅವ್ರ ಕ್ಯಾರೆಕ್ಟರ್, ಅವ್ರ ಆ್ಯಟಿಟ್ಯೂಡ್, ಅವ್ರ ಅಗ್ರೆಷನ್, ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಡೈಲಾಗ್, ಅದನ್ನು ಅವ್ರು ಹೇಳ್ತಕ್ಕಂಥ ರೀತಿ ಒಳ್ಳೆ ಫೀಲ್ ಕೊಡ್ತಿದ್ವು ನೋಡೋರಿಗೆ ಥಿಯೇಟ್ರಲ್ಲಿ. ಇದರ ಮುಂದಿನ ಪಾಸಿಟಿವ್ ಕಡೆ ಬರೋದಾದರೆ, ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಒಂದು ಡಾರ್ಕ್ ವೆಬ್, ಜೊತೆಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಆ ಒಂದು ತುಂಬ ಹೊಸ ವಿಷಯ ಕೇಳೋದಕ್ಕೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದು. ಆ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಜೊತೆಗೆ ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ ಅಂತಂದರೆ, ಒಂದು ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್ನ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಆಗಿ ಇವರು ಕನ್ವರ್ಟ್ ಮಾಡಿರ್ತಕ್ಕಂಥ ರೀತಿ. ಕನ್ವರ್ಟ್ ಮಾಡಿದ್ದಾರಾ ಅಂತ ನನ್ನ ಕೇಳಿದ್ರೆ ಆಲ್ಮೋಸ್ಟ್ ಮಾಡಿದ್ದಾರೆ ಅಂತ ಅನ್ಬೋದು. ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಹಿಟ್ 1 ಆ್ಯಂಡ್ ಹಿಟ್ 2 ಚಿತ್ರಣ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ಕೊಟ್ಟಿರ್ತಕ್ಕಂತಹ ಹೀರೋಯಿಸಮ್ಗೂ, ಜೊತೆಗೆ ಹೀರೋ ಬಗ್ಗೆ ಬರ್ಕೊಂಡಿರ್ತಕ್ಕಂಥ ರೀತಿಗೂ, ಇದರಲ್ಲಿ ಹೀರೋನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೀರೋಯಿಸಮ್ಗೆ ಬರ್ಕೊಂಡಿರೋ ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ನಾನಿ ಸರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಸೀನ್ಗಳನ್ನ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಜೊತೆಗೆ ಅವೆಲ್ಲ ವರ್ಕ್ ಆಗಿದೆ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಇದರ ಇನ್ನೂ ಒಂದು ಪಾಸಿಟಿವ್ ಅಂತಂದರೆ, ಅದು ಆ ಸೈಕೋ ಕಿಲ್ಲರ್ಸ್ ಅವ್ರದ್ದೇ ಒಂದು ರೂಲ್ಸ್, ಅವ್ರದ್ದಾದಂಥ ಒಂದು ಸಿಸ್ಟಮ್, ಜೊತೆಗೆ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಆ ಒಂದು ಬಂಗ್ಲೆ ನಡೀತಕ್ಕಂಥ ಕೆಲವೊಂದಷ್ಟು ಸೀನ್ಗಳು ತುಂಬ ಚೆನ್ನಾಗಿದ್ವು. ಆ್ಯಕ್ಷನ್ಗಳೇನೋ ಹೊಸ ರೀತಿಯಲ್ಲಿ ಇರಲಿಲ್ಲ, ಆದರೆ ತುಂಬ ಬ್ರೂಟಲಾಗಿ ತುಂಬ ಚೆನ್ನಾಗಿ ಫೀಲ್ ಕೊಡ್ತಿದ್ವು ನೋಡೋರಿಗೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ನೀವು ಹಿಟ್ 1 ಆ್ಯಂಡ್ ಹಿಟ್ 2 ಚಿತ್ರನ ನೋಡಿದರೆ ಇದಕ್ಕೂ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಅವೆಲ್ಲ ತುಂಬ ಕಡಿಮೆ ಅನ್ನೋದಕ್ಕಿಂತ ಆ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಇರಲಿಲ್ಲ. ಅದು ಇದರ ಒಂದು ನೆಗೆಟಿವ್ ಅಂತ ಅನ್ಬೋದು. ಇನ್ನೊಂದು ನೆಗೆಟಿವ್ ಅಂತ ಅಂದರೆ, ಸೆಕೆಂಡ್ ಹಾಫ್ನಲ್ಲಿ ಒಂದು ಬಂಗ್ಲೆ, ಅಲ್ಲಿ ಒಂದು ಮೇಜರ್ ಸೀಕ್ವೆನ್ಸೇ ನಡೆದೋಗುತ್ತೆ. ಓಕೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಸೀಕ್ವೆನ್ಸ್ಗಳು ಇದ್ದರೂ ಕೂಡ ಅದು ತುಂಬ ಡ್ಯೂರೇಷನ್ ಜಾಸ್ತಿ ಆಯಿತಾ ಅನ್ನೋ ಒಂದು ಫೀಲ್ ಕೊಡೋದು ಕನ್ಫರ್ಮ್. ನನಗೆ ಆ ಥರ ಫೀಲ್ ಕೊಟ್ಟಿದ್ದು ನಿಜ. ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಅನ್ಸೋದಕ್ಕೆ ರೀಸನ್ ಏನು ಅಂದರೆ, ಆ ಸೈಕೋ ಕಿಲ್ಲರ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಪರ್ಪಸ್, ಜೊತೆಗೆ ಅವ್ರದ್ದು ಒಂದು ರೀಸನ್, ಇದು ಒಂದು ಮೇಜರ್ ನೆಗೆಟಿವ್ ಅಂತ ಅನ್ಬೋದು. ಅದು ಅಷ್ಟೊಂದು ವರ್ಕ್ ಆಗಿಲ್ಲ. ಜೊತೆಗೆ ಸೆಕೆಂಡ್ ಹಾಫ್ ಅಲ್ಲಿ ನಡೀತಕ್ಕಂಥ ಕೆಲವೊಂದು ಆ್ಯಕ್ಷನ್ ಸೀನ್ಗಳಿಗೆ, ಜೊತೆಗೆ ಆ ಒಂದು ಯೂನಿಫಾರ್ಮ್ ಆಗಿರ್ಬೋದು, ಆ ಒಂದು ಸಿಸ್ಟಮ್, ಆ ರೂಲ್ಸ್, ಇವೆಲ್ಲ ತುಂಬ ಚೆನ್ನಾಗಿ ಕಿಕ್ ಕೊಟ್ಟರು ಕೂಡ ಆ ಬಂಗ್ಲೆಗೆ ಹೋಗೋದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಆಗಿರಲಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಬಿಲ್ಡ್ ಮಾಡಿದರೆ ಇನ್ವೆಸ್ಟಿಗೇಷನ್ ರೀತಿಲಿ ತುಂಬ ಚೆನ್ನಾಗಿತ್ತು. ಆ ಪೊಲೀಸರನ್ನ ದಿಕ್ಕು ತಪ್ಪಿಸಿದ್ರು ರೀತಿ ತುಂಬ ವರ್ಕ್ ಆದರೂ ಕೂಡ ಓಕೆ, ಆಲ್ಮೋಸ್ಟ್ ಮಿಸ್ ಆಗಿ ಮತ್ತೆ ಕೈಗೆ ತಗೊಂಡಿದ್ದು ಕ್ಲೈಮ್ಯಾಕ್ಸ್. ಇದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸ್ತು ಅಂತ ನೀವು ಆಲ್ರೆಡಿ ಚಿತ್ರ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.